2.5 ತಿಂಗಳು ಇವನೇ ಅಡುಗೆ ಮಾಡಿ ಊಟ ಕೊಟ್ಟಿದ್ದಾನೆ ನನಗೆ. ಮಗಳು ಹಾಸ್ಟೆಲ್ ಇದ್ಲು, ಮನೆಗೆ ವಾಪಸ್ ಬರ್ತೀನಿ ಅಂತ ಅಂದ್ರು. ಬೇಡ, ನಾನು ಹೆಂಗೋ ಮಾಡ್ಕೊಂಡು ಹೋಗ್ತೀನಿ, 3 ದಿನ ಇರೋದಿದ್ರು ಅಲ್ಲೇ ಇರೋ ಅಂದೆ. ಯಾರೋ ಸರ್ ನಮಗೆ ಬೇಕಾದವ್ರು ಪುಣ್ಯವಂತರೊಬ್ರು ವಿಡಿಯೋ ಕಳಿಸಿದ್ರು. ಅಂದರೆ ಈ ಥರ ಹೆಸರಿದೆ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. ನಿಮ್ಮ ವಿಡಿಯೋಗಳು ನೋಡ್ಕೊಂಡು ಬಂತು. ಎಷ್ಟು ಅಂತಂದರೆ 2 ತಿಂಗಳಿಂದ ಮಾಡ್ತಾನೆ ಇರೋ ಕೆಲಸಗಳನ್ನು 1 ದಿನದಲ್ಲಿ 2 ಗಂಟೆ ಮೇಲೆ ಮಾಡಿದ್ದೀನಿ ಸರ್. ಖುಷಿ ಆಯಿತು, ಪವಾಡನೂ ಆಯಿತು, ನಂಬಿಕೆನೂ ಬಂತು. ಈ ಫೋಟೋನ ನಾನು ಫ್ರೇಮ್ ಮಾಡಿ ಮನೇಲಿ ಯಾವ ಬಾಗಲಪೇಟೆ ಹತ್ರ ಬಂದು ಒಂಚೂರು ಬದಲು ಮಾಡಿಕೆ ಸಾರಲ್ಲ ಅಣ್ಣ ಏನು ಮಾಡ್ಕೊಂತೀಯ ಅಣ್ಣ ಒಂದು ನಂತರ ಕೊಡ್ತೀನಿ ನಿಮಗೆ. ಈ ಥರ ಹುಷಾರಾಗಲಿ ಅಂತ ನನ್ನ ಭಾವನೆ. ಈಗ ದೇವಸ್ಥಾನ ಮಾಡ್ಕೊಂಡಿದ್ದೀನಿ ನಾನು. ಸಿನಿಮಾಗಳಲ್ಲಿ ಬುಕ್ಗಳಲ್ಲಿ ಪವಾಡ ಪುರುಷರನ್ನ ಪವಾಡ ಹಂಗಿತ್ತಂತೆ ಪವಾಡ ಹೀಗಿತ್ತಂತೆ ಅಂತ ನಾನು ಕೇಳಿದ್ದೀನಿ. ಬಟ್ ನನ್ನ ಪವಾಡ ಕೋಣಿಸ್ಬೇಡಿ. ಕೈ ಒಂದು ಏನು ನಮ್ಮ ಅಪ್ಪ ಮಾಡಿ ಪುಣ್ಯಕ್ಕೇನೋ ನಂಗೆ ಸಿಕ್ಕಿದ್ದು ದೇವರಷ್ಟೇ. ಬಟ್ ಪವಾಡ ನಡೆಸ್ತಾರೆ ದೇವರು, ಎಲ್ಲ ದೇವರಿಗೆ ಸಲ್ಲಿ ನನಗಲ್ಲ. ಯಾಕೆಂದರೆ ನಮಗೆ ಸಾವಿದೆ, ದೇವ್ರಿಗೆ ಸಾವಿಲ್ಲ. ದೇವ್ರನ್ನ ಪದಕ್ಕೆ ಸಾವಿರೋದಿಲ್ಲ. ಹಿಂಗೆ ಹುಷಾರಾಗಿದೆ ಅಂತ ಭಾಳ ಖುಷಿ ಆಗುತ್ತೆ ನನಗೆ. ಮಕ್ಕಳು ಹುಷಾರಾಗಕ್ಕೆ ಇತ್ತು. ನೀನು ಅವಳಿಗೆ ಕೊಟ್ಟ ಪಾಪ ಒಂದು ಫೋಟೋ ಕೊಟ್ಟ ಆಟೋ ಇಡಕ್ಕೆ. ಹಿಂಗೆ ಆಟೋ ಇಡ್ಕೊ ಚೆನ್ನಾಗಿ ಓದಬೇಕು. ಓದಿ ಅಪ್ಪ ಒಂದು ಸಾಕಬೇಕು ಆಯ್ತಾ ಅಮ್ಮ. ನಿಮ್ಮ ಮಕ್ಕಳಿಗೆ ನಿಮ್ಮ 3 ಮಕ್ಕಳಿಗೆ ಊಟ ಸೇರ್ಸಾಕ್ ನೋಡಿ. ನಾನು ಉತ್ತುಮ್ರಿಗೆ ಬುದ್ಧಿ ಹೇಳ್ತೀನಿ.